2 ದಿನ ಇದ್ದು ಹೋಗ್ಬೋದಾಗಿತ್ತು, ಯಾಕೆ ಅರ್ಜೆಂಟು? ಇಲ್ಲ ಚಂದ್ರು, ಹೊರಡ್ತೀವಿ, ಬರ್ತೀವಕ್ಕ. ಸುಶೀಲಾ, ನನಗೆಲ್ಲ ಅರ್ಥ ಆಯಿತು. ಜಾನು ಎಲ್ಲರಿಗೂ ತುಂಬ ಮುದ್ದು. ನನ್ನ ಮುದ್ದು ಮಗಳಿಗೆ ಹೀಗಾಗಬೇಕಿತ್ತ? ನಿನ್ನೆಯಿಂದ ಇವ್ರಿಗೆ ಹೇಳ್ತಾನೆ ಇದ್ದೀನಿ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂತ. ಇವ್ರು ಬರ್ತಾನೆ ಇಲ್ಲ, ನಾನೇನು ಮಾಡಲಿ? ಸುಶಿ, ಅವಳೇ ಬರಬೇಡಿ ಅಂತ ಹೇಳಿದಾಳಲ್ಲ, ಮತ್ತು ನಾವು ಹೇಗೆ ಹೋಗೋದು? ನೀವಿನ್ನೂ ಅವಳ ಮಾತನ್ನ ಕೇಳ್ತಾ ಇರಿ. ಅವಳ ಮಾತನ್ನ ಕೇಳಿದಕ್ಕೆ ಹೀಗಾಗಿರೋದು. ಅಲ್ಲ ರೀ, ನಮ್ಮ ಜಾನು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ರು ಈ ಮದುವೆ ಬೇಡ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ಸುಶಿ, ಎಲ್ಲ ಆದಮೇಲೆ ಈ ಮಾತು ಬೇಡ ಪ್ಲೀಸ್. ಹೌದು ಸುಶೀಲಾ, ಇನ್ಮೇಲೆ ಅವರಿಬ್ಬರು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ, ಅದೇ ಒಳ್ಳೆಯದು. ಇನ್ನೆಲ್ಲಿ ಖುಷಿ ವೀಣಾ? ಯಾರೂ ಬೇಡ ಅಂತ ಇಬ್ಬರೇ ತೋಟದ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದಾರಲ್ಲ, ಅದೇನು ಹುಚ್ಚಾಸೆನೋ ನಮ್ಮ ಜಾನುಗೆ. ಅಲ್ಲ, ಅವಳಿಗೆ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ವಾ? ಇನ್ನು ಮುಂದೆ ಅವರಿಬ್ಬರು ಗಂಡ ಹೆಂಡತಿ, ಅವ್ರ ಭವಿಷ್ಯ ಅವ್ರ ಕೈಯಲ್ಲಿ, ಅವ್ರ ಜೀವನದ ದಾರಿ ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಅಂತ ಈ ಥರದ ನಿರ್ಧಾರಗಳನ್ನ? ಶಾರದಕ್ಕ ಬನ್ನಿ. ಹಾಂ, ಇದ್ರಾಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು ಎಲ್ಲ ತಂದೀವ್ನಿ. ಹಾಂ, ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಹೋಗಿ ತಿಂಡಿ ಮಾಡ್ತೀನಿ, ತಿನ್ನೋರಂತೆ. ಶಾರದಕ್ಕ ಬಿಡಿಯಲ್ಲಿ ನಾನು ಮಾಡಿಸ್ತೀನಿ, ಬಿಡಿ ಬಿಡಿ. ಶಾರದಕ್ಕ ಟೀ ಮಾಡ್ಲಾ? ಬೇಡ ಕಣ್ಮಗ, ನಾನೇ ಹೋಗಿ ತಿಂಡಿ ಮಾಡ್ತೀನಿ.